ನಮಸ್ಕಾರ ವೀಕ್ಷಕರೇ, ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬರು ಒಂದೊಂದು ಆಸೆ, ಒಂದೊಂದು ಅಭಿಪ್ರಾಯ, ಒಂದೊಂದು ಆಲೋಚನೆ, ಒಂದೊಂದು ಟೆನ್ಷನ್ ಇರ್ತದೆ. 12 ರಾಶಿ ಬಗ್ಗೆ ನಾನು ಹೇಳ್ಕೊಂಡು ಬಂದಿದ್ದೀನಿ ಮತ್ತು 2025 ಹತ್ತಿರದಲ್ಲಿ ನಾವು ಹೋಗ್ತಾ ಇದ್ದೇವೆ, ಕೊನೆ ಆಗ್ತಾ ಇದೆ 2025. 2026 ಕೊನೆ ರಾಶಿ ಹೇಳ್ತಾ ಇರ್ತಕ್ಕಂಥ ಮೀನರಾಶಿ. ಮೀನರಾಶಿಗೆ ಕೊನೆ ರಾಶಿ ನನಗೆ ಹೇಗಿದೆಯಪ್ಪ, ಗುರು ಅಧಿಪತಿ ಇದ್ದಾನೆ ಮೀನರಾಶಿಯವರು. ಮೀನರಾಶಿ ಅನ್ನೋದು ಒಂದು ತಾಳ್ಮೆ, ಒಂದು ಆಲೋಚನೆ, ಒಂದು ನಿಧಾನವಾಗಿರ್ತದೆ. ಮೀನರಾಶಿ ಅನ್ನೋದು, ಮೀನು ಅನ್ನೋದೆಲ್ಲ ಇರುತ್ತಂತ ನೀವು ಪ್ರತಿಯೊಬ್ಬರಿಗೆ ಗೊತ್ತಿದೆ. ನೀರು, ಕೂಲು, ಸಂತೋಷವಾಗಿರ್ತಕ್ಕಂಥ ಜಾಗ ಅದು. ಯಾಕಂದರೆ ಫಿಶ್ ಅಂದರೆ ಒಂದು ಮೀನು ರೂಪದಲ್ಲಿರ್ತಕ್ಕಂಥ ಒಂದು ಮಾರ್ಗದರ್ಶನ. ಎಂಥ ಕೋಪ ಇರಲಿ, ಎಂಥ ಹಠ ಇರಲಿ, ಎಂಥ ಆಲೋಚನೆ ಮಾಡಲಿ, ಅವನು ಸೆಕೆಂಡಲ್ಲಿ ಒಂದು ಚೇಂಜ್ ಆಗ್ತಾನೆ. ಅವನು ಸೆಕೆಂಡಲ್ಲಿ ಒಂದು ಸೆಕೆಂಡ್ ಕೊಡ್ತಿರ್ತಾನೆ, ನಮಸ್ಕಾರ ಮಾಡ್ತಿರ್ತಾನೆ, ನಂಬುತ್ತಾನೆ ಅವನು. ಯಾಕಂದರೆ ಮೀನರಾಶಿಯವರು 2026ರಲ್ಲಿ ಒಂದು ನಂಬಿಕೆ ಮಹಾ ದೊಡ್ಡ ವಸ್ತು. ಅದು ಹೇಳ್ತಾರೆ ನಾವು, ಮೂರ್ತಿ ಚಿಕ್ಕದಾದರೆ ಕೀರ್ತಿ ಮಹಾ ದೊಡ್ಡ ವಸ್ತು ಅಂತ. ಯಾವತ್ತಿಗೆ ಮೂರ್ತಿ ಚಿಕ್ಕದಾದರೆ ಕೀರ್ತಿವಾಗಿ ಬಯಸಬೇಕು, ಒಂದು ಆಲೋಚನೆಗಳು ಮಾಡಬೇಕು, ಏನಾದರೂ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅನ್ನೋದು ಒಂದು ಮೇಂಡಲ್ಲಿ ನಿಮ್ಗೆ ಖಂಡಿತವಾಗಿದ್ದೇ ಇರುತ್ತೆ. ಮೀನರಾಶಿಯವರು ನಿಮ್ಮ ಜೀವನದಲ್ಲಿ 2026ಕ್ಕೆ ನಿಮ್ಮ ಗುರಿ ಅಂತ, ಹಿಂದೆ ನೀವು ಮನೆ ಕಟ್ಟಬೇಕು, ಗಾಡಿ ತೆಗೋಬೇಕು, ಮದುವೆ ಮಾಡಬೇಕು, ಮಕ್ಕಳಾಗಿಲ್ಲ, ಮನೆಯಲ್ಲಿ ತೊಂದರೆ ಇದೆ, ಇಂಥವರಿಗೆ 2026ರಲ್ಲಿ 100ಕ್ಕೆ 100 ನಿಮ್ಮ ಕೆಲಸ ನಿಮ್ಮ ಜೀವನದಲ್ಲಿ ಖಂಡಿತ ಆಗುತ್ತೆ. ಅದ್ರ ಬಗ್ಗೆ ನೀವು ಭಯ ಪಡಬೇಕಾಗಿಲ್ಲ, ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ಲೈಫಿನಲ್ಲಿ ಏನಾದರೂ ಒಂದು ಮಾಡಬೇಕಂದ್ರೆ ತಾಳ್ಮೆದಿಂದ ಮಾಡಿ, ಆತರ ಪಡಿಬೇಡಿ, ಟೆನ್ಷನ್ ತಗೋಬೇಡಿ. ಯಾಕಂದರೆ ಮೀನರಾಶಿಗೆ ಗುರು ಅಧಿಪತಿ ಇರುವರಿಂದ ಈ ಲಾಯರಿಗೆ ಆಯಿತು, ಮೇಸ್ಟ್ರಿಗೆ ಆಯಿತು, ಮತ್ತು ನೋಡಿ ಜಡ್ಜಿಗೆ ಆಯಿತು, ಮತ್ತು ಒಳ್ಳೆ ಜಾಬ್ ಹೊಸ್ತರಿಗಾಯಿತು, ವಿದೇಶ ಪ್ರವಾಸದ ಇಂಥವರಿಗೆ ಈ ಸಮಯದಲ್ಲಿ ಭಾಳ ಒಳ್ಳೆಯ ಯೋಗ ಇದೆ, ಒಳ್ಳೆಯ ಅದೃಷ್ಟ ಇದೆ. ನಿಮ್ಮಲ್ಲಿ ಎಂಥ ಸಮಸ್ಯೆ ಇದ್ದರೆ, ವಿದ್ಯೆ ಸಮಸ್ಯೆ ಇದೆನಾ, ಉದ್ಯೋಗ ಸಮಸ್ಯೆ ಇದೆನಾ, ಆರೋಗ್ಯ ಸಮಸ್ಯೆ ಇದೆನಾ, ಸತಿಪತಿಯಲ್ಲಿ ತೊಂದರೆ ಇದೆನಾ, ನಿಮಗೆ ಯಾರಾದರೂ ಮೀನರಾಶಿಗೆ ಮಾಟಮಂತ್ರ ಮಾಡಿಸಿದ್ದಾರಂತಾರ, ಅಂಥ ಸಮಸ್ಯೆ ನಿಮಗೇನಾದರೂ ಇದ್ದರೆ ಯೂಟ್ಯೂಬಲ್ಲಿ ಮತ್ತು ಗೂಗಲ್ ಒಳಗಡೆ ರೀಲ್ಸ್ ಫೇಸ್ಬುಕ್ಕಲ್ಲಿ ನಮ್ಮ ನಂಬರ್ ಹೋಗ್ತಾ ಇರ್ತದೆ. ಎಲ್ಲರಿಗೂ ಯೂಟ್ಯೂಬ್ ವೀಕ್ಷಕರು ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ನಾವು ಕೊಡ್ತೀವಿ, ಸಿದ್ಧವಾಗಿದ್ದೀವಿ. ಎಲ್ಲರಿಗೆ ಒಳ್ಳೆಯದಾಗಲಿ. 12 ರಾಶಿ 2026ಕ್ಕೆ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ. ನಮಸ್ಕಾರ.